ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೊಬ್ಬರಿ ಹೋಳಿಗೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಕಲಸಿದ ಮೇಲೆ ಇಲ್ಲಿ ನೀರು ತೊಗೊಂಡು ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪನೇ ನೀರು ಹಾಕಬೇಕು, ಇಲ್ಲಾಂದರೆ ಒಂದೇ ಸರಿ ಆದರೆ ನೀರು ಎಷ್ಟು ಅಂತ ಗೊತ್ತಾಗಲ್ಲ. ಆಮೇಲೆ ಹಿಟ್ಟು ಸರಿಯಾಗಿ ಹದ ಬರಲ್ಲ. ಇಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಹಿಟ್ಟು ಕಲಿಸಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಪ್ರೆಸ್ ಮಾಡಿ ನಾದಬೇಕು ಹಿಟ್ಟನ್ನ, ಅಂದರೆ ಹದ ಬರುತ್ತೆ. ನೀವು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟಾದರೂ ತೊಗೋಬೋದು. ನಾನಿಲ್ಲಿ ಬರೀ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಹಿಟ್ಟು ಪೂರ್ತಿ ಎಲ್ಲ ಕಲಸಿದ ಮೇಲೆ ಒಂದು ಸ್ವಲ್ಪ ಮೇಲೆ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಹಾಕಿ ಅದನ್ನ ಒಂದು ಅರ್ಧ ಗಂಟೆ, ನಿಮಗೆ 1 ಗಂಟೆ ನೆನೆಸಿಡಬೇಕು. ಹಿಟ್ಟು ಕಲಸಾದ್ಮೇಲೆ ಇಲ್ಲಿ ನಾನು ಒಣ ಕೊಬ್ಬರಿನ ತುರಿದಿದ್ದೀನಿ. ಅದನ್ನ ಇಲ್ಲಿ 2 ಬೌಲ್ ತೊಗೊತಾ ಇದ್ದೀನಿ ನೋಡಿ. 2 ಬೌಲ್ ತೊಗೊಂಡು ಅದನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಮಿಕ್ಸಿಗೆ ಹಾಕಿ ಇಲ್ಲಿ ಸ್ವಲ್ಪ ಸಣ್ಣಗೆ ಪೌಡ್ರ್ ಥರ ಮಾಡಿದೆ. ಅದನ್ನ ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಶೇಂಗಾ ಹುರಿದಿದ್ದೀನಿ. ಆಮೇಲೆ ಪುಟಾಣಿನೂ ಹಾಕ್ತಾಯಿದ್ದೀನಿ ನೋಡಿ. 2 ಸಮ ತೊಗೋಬೇಕು, ಶೇಂಗಾ ಆಮೇಲೆ ಪುಟಾಣಿ 2. ನಿಮ್ಮ ಹತ್ರ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕ್ಬೋದು. ನಾನು ಏಲಕ್ಕಿ ಹಾಕಿಲ್ಲ. ಹಾಕಿ ಅದನ್ನೂ ಕೂಡ ಮಿಕ್ಸಿಗೆ ರುಬ್ಕೊಂಡು ಬರ್ತೀನಿ. ಇಲ್ಲಿ ಪೌಡ್ರ್ ಆಯ್ತು ನೋಡಿ. ಆ ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡಿದೆ. ಮಿಕ್ಸಿಗೆ ಹಾಕಿದ ಮುಂಚೆ ಕೊಬ್ಬರಿ ಇತ್ತಲ್ವ, ಅದನ್ನ ಆಮೇಲೆ ಶೇಂಗಾ ಪುಟಾಣಿ ಮಿಕ್ಸ್ ಮಾಡಿದೆ. ಇಲ್ಲಿ ಬೆಲ್ಲನ ಒಡೆದು ಇಲ್ಲಾನು ಪಾಕ ಥರ ಮಾಡೋಕ್ಕೆ ಇಡ್ತಾಯಿದ್ದೀನಿ ನೋಡಿ. ಅಂದರೆ ಪೂರ್ತಿ ಪಾಕ ಅಂದರೆ ಜಾಮೂನ್ ಪಾಕ ಆ ಥರ ಅಲ್ಲ ಫ್ರೆಂಡ್ಸ್, ಸುಮ್ಮನೆ ಒಟ್ಟಿನಲ್ಲಿ ಬೆಲ್ಲ ಕರಗಿಸೋದು ಅದನ್ನ. ಇಲ್ಲಿ ನೋಡಿ ಬೆಲ್ಲ ಕರಗಿದೆ. ಆಯ್ತು, ಇವಾಗ ಬೆಲ್ಲ ಕರಗಿದ್ರಲ್ಲಿ ಅದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ ಕೊಬ್ಬರಿ ಶೇಂಗಾ ಪುಟಾಣಿ, ಅದನ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಹಾಕಿದರೆ ನಮಗೆ ಮಿಕ್ಸ್ ಮಾಡೋಕ್ಕಾಗಲ್ಲ, ಆಮೇಲೆ ಗಂಟು ಆಗಿಬಿಡುತ್ತೆ ಅದು. ಇವಾಗ ಮತ್ತೆ ಇನ್ನೊಂದು ಸರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ನಾವು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಸ್ವಲ್ಪ ಅದನ್ನ ಬೇಯಿಸೋಕ್ಕೆ ಬಿಡಬೇಕು. ಬಿಟ್ಟು ಇವಾಗ ನೋಡಿ ತೆಗೆದಿದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು ಇದನ್ನ. ಇವಾಗ ನೋಡಿ ಒಂದು ಸ್ವಲ್ಪ ಅದನ್ನ ಹದ ಮಾಡಿಕೊಂಡು ಚೆನ್ನಾಗಿ ಉಂಡೆ ಕಟ್ಕೊಂಡೆ. ಇಲ್ಲಿ ನಾನು ಮೈದಾ ಹಿಟ್ಟು ತಗೊಂಡು ಅದನ್ನ ಎಲೆ ಮಾಡಿಕೊಂಡು ಅದರಲ್ಲಿ ಕಾಯಿ ಹೂರಣನ ಹಾಕ್ಕೊಂಡು, ಎಷ್ಟು ನಾವು ಹಿಟ್ಟು ತೊಗೊಂಡಿರ್ತೀವಿ ನೋಡಿ ಅಷ್ಟೇ ಹೂರಣನ ತೊಗೊಂಡು ಅದರಲ್ಲಿ ಇವಾಗ ಒಂದು ಮಾಡಿದೆ ನೋಡಿ. ನಾನು ಸೆಕೆಂಡ್ ತೊಗೊಂಡಿದ್ದೀನಿ. ಈಗ ಎಲೆ ಮಾಡಿ ಅದರಲ್ಲಿ ಹೂರಣ ಹಾಕ್ಕೊಂಡು ಮತ್ತೆ ಅದನ್ನ ಕ್ಲೋಸ್ ಮಾಡಿ ಲಟ್ಟಿಸ್ಬೇಕು. ನೀವು ಕೈಯಿಂದಾದರೂ ತಟ್ಟಬೋದು, ಇಲ್ಲಾಂದರೆ ಚಪಾತಿ ಇದು ಮಾಡೋದ್ರಲ್ಲಿ ಲಟ್ಸೋದಿರುತ್ತಲ್ವ ಅದರಿಂದನೂ ಮಾಡ್ಬೋದು. ಇವಾಗ ನೋಡಿ ಇದು ಆಯಿತು. ಇದನ್ನ ಬೇಯಿಸ್ಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು ಫ್ರೆಂಡ್ಸು. ಇಲ್ಲಿ ನಾನು ಹೆಂಚು ಮೇಲೆ ಹಾಕಿದ್ದೀನಿ ನೋಡಿ, ಬೇಯ್ತಾ ಇದೆ. ಮತ್ತು ಇನ್ನೊಂದು ತೊಗೊಂಡು ಅದರಲ್ಲಿನೂ ಕೂಡ ಹೂರಣ ಹಾಕಿ ಕ್ಲೋಸ್ ಮಾಡಿ ಇವಾಗ ಕೈಯಿಂದನೇ ತಟ್ತಾಯಿದ್ದೀನಿ. ಕೈಯಿಂದ ಸ್ವಲ್ಪ ಚಿಕ್ಕದಾಗಿ ಕೈಯಿಂದ ತಟ್ಕೊಂಡು ಆಮೇಲೆ ನೀವು ಲಟ್ಟಣಿಗೆಯಿಂದ ದೊಡ್ಡ ಮಾಡ್ಕೋಬೋದು. ಅದನ್ನ ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನನ್ನ ಮಗಳದು ಬರ್ಡೇ ಇತ್ತು, ಅದಕ್ಕೆ ನಾನು ಈ ಸ್ವೀಟ್ನ ಮಾಡಿದ್ದೆ. ನೋಡಿ ಇಲ್ಲಿ ಹೋಳಿಗೆ ರೆಡಿ ಆಯಿತು. ಹೋಳಿಗೆ ಜೊತೆ ನೀವು ತುಪ್ಪನಾದರೂ ಹಾಕ್ಕೊಂಡು ತಿನ್ಬೋದು. ಅವೆಲ್ಲ ನಾನಿಲ್ಲಿ ಹೋಳಿಗೆ ಜೊತೆ ಹಾಲು ಹಾಕ್ಕೊಂಡು ತಿಂತಾಯಿದ್ದೀನಿ ನೋಡಿ. ಎಷ್ಟು ಟೇಸ್ಟ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ನೀವು ತಿಂದು ನೋಡಿ ಒಂದು ಸಾರಿ. ಮತ್ತೆ ತಿನ್ನಬೇಕು, ಮತ್ತು ಇನ್ನೊಂದು ಸಾರಿ ಮಾಡ್ಕೋಬೇಕು ಅನಿಸುತ್ತೆ ಹೋಳಿಗೆ. ಆ ರೀತಿಯಾಗಿವೆ. ಥ್ಯಾಂಕ್ ಯು.